ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಹಲ್ಲೆ ಖಂಡಿಸಿದ ಮಾಜಿ ಶಾಸಕ ರಮೇಶ್ ಕುಡಚಿ. ಬೆಳಗಾವಿಯ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಶಾಸಕ ಹಾಗೂ ಕೆಪಿಸಿಸಿ ಸದಸ್ಯ ರಮೇಶ್ ಕುಡಚಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಕ್ಷದ ಸಭೆಗಳಿಗೆ ಕಳೆದ ಹಲವು ವರ್ಷಗಳಿಂದ ತಮ್ಮನ್ನು ಆಹ್ವಾನಿಸದೆ ಕಡೆಗಣಿಸಲಾಗುತ್ತಿದೆ. ಈ ವಿಚಾರವನ್ನ ಪ್ರಶ್ನಿಸಿ ತಾವು ಧ್ವನಿ ಎತ್ತಿದ್ದೇನೆ. ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತರಿಗೆ ಸೂಕ್ತ ಸ್ಥಾನಮಾನ ನೀಡಬೇಕು ಎಂಬುದು ತಮ್ಮ ನಿಲುವು ಎಂದು ರಮೇಶ್ ಕುಡಚಿ ಹೇಳಿದ್ದಾರೆ. ಬೆಳಗಾವಿಯ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಭಾಗವಹಿಸಿದ್ದ ವೇಳೆ ಪಕ್ಷಕ್ಕಾಗಿ ದುಡಿದ ಸಾಮಾನ್ಯ ಕಾರ್ಯಕರ್ತರನ್ನ ಜಿಲ್ಲಾ ಅಧ್ಯಕ್ಷರನ್ನಾಗಿ ಮಾಡಬೇಕಿತ್ತು. ಆದರೆ ಪಕ್ಷದಲ್ಲಿ ಈಗಾಗಲೇ ಪ್ರಮುಖ ಸ್ಥಾನಮಾನ ಹೊಂದಿರುವವರನ್ನೇ ಮತ್ತೆ ಅಧ್ಯಕ್ಷರನ್ನಾಗಿ ಮಾಡಿದರೆ ಸಾಮಾನ್ಯ ಕಾರ್ಯಕರ್ತರಿಗೆ ಅನ್ಯಾಯವಾಗುತ್ತದೆ ಎಂದು ತಾವು ಹೇಳಿದ್ದಾಗಿ ತಿಳಿಸಿದ್ದಾರೆ. ಇದೇ ವೇಳೆ ಉತ್ತರ ಕ್ಷೇತ್ರದ ಶಾಸಕ ಆಸಿಫ್ ಶೇಖ್ ತಮ್ಮ ಪುತ್ರನನ್ನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಮಾಡಲು ಸಾಧ್ಯವಾಗುತ್ತಿದ್ದರೆ ತಮ್ಮ ಅಣ್ಣನ ಮಗನನ್ನ ಅಧ್ಯಕ್ಷರನ್ನಾಗಿ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಎಂಬ ವಿಚಾರದ ಬಗ್ಗೆಯೂ ತಾವು ಮಾತನಾಡಿದ್ದಾಗಿ ರಮೇಶ್ ಕುಡಚಿ ಹೇಳಿದ್ದಾರೆ. ಈ ವಿಚಾರಗಳನ್ನು ಪ್ರಸ್ತಾಪಿಸಿದ್ದಕ್ಕೆ ಆಸಿಫ್ ಶೇಖ್ ಬೆಂಬಲಿಗರು ನಮ್ಮ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸುತ್ತಿರುವ ಅವರು ಕಾಂಗ್ರೆಸ್ ಕಚೇರಿಯಲ್ಲಿಯೇ ಈ ರೀತಿಯ ಘಟನೆ ನಡೆದಿರುವುದು ಖಂಡನೀಯ ಎಂದಿದ್ದಾರೆ. ನಾನು ಕೂಡ ಶಾಸಕನಾಗಿ ಕೆಲಸ ಮಾಡಿದ್ದೇನೆ. ಕ್ಷೇತ್ರದಲ್ಲಿ ಎಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ ಎಂಬುದು ಜನರಿಗೆ ಗೊತ್ತಿದೆ. ಪಕ್ಷದೊಳಗಿನ ಸಮಸ್ಯೆಗಳ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಹಲ್ಲೆ ನಡೆಸುವುದು ಸರಿಯಾದ ಕ್ರಮವಲ್ಲ ಎಂದು ರಮೇಶ್ ಕುಡಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗೌಸ್ತಾನದಿ ಫ್ರೀಡಂ 19 ನ್ಯೂಸ್ ಬೆಳಗಾವಿ. ಇವತ್ತು ಏನ್ ಕಾಂಗ್ರೆಸ್ ಆಫೀಸ್ನಲ್ಲಿ ಬೆಳಗಾವಿ ನಗರದ ಅಧ್ಯಕ್ಷರಿಗಾಗಿ ಏನು ಕರೆದಂತ ಮೀಟಿಂಗ್ನಲ್ಲಿ ಅದರಲ್ಲಿ AICC ಬಂದಂಥ ವೀಕ್ಷಕರಾಗಿ ಮನೋಜ್ ಚೌಹಾಣ್ ಅವರು ತೆಗೆದುಕೊಂಡ ಮೀಟಿಂಗ್ನಲ್ಲಿ ನಾನು ಬೆಳಗಾವಿ ನಗರದ ಸವಿಸ್ತರವಾಗಿ ಏನು ನಡೆದಿದೆ ಅದರ ಬಗ್ಗೆ ಮಾತನಾಡಿ, ಬೆಳಗಾವಿ ನಗರದ ಅಧ್ಯಕ್ಷರು ಏನಿದ್ದಾರೆ ಇಲ್ಲಿವರೆಗೆ 3 ವರ್ಷಗಳಿಂದ ನಾನು KPCC ಮೆಂಬರ್ ಆದರೂ ನನಗೆ ಇನ್ನೂವರೆಗೆ ಗೊತ್ತಿಲ್ಲ ಮೀಟಿಂಗ್ ಎಂದಾಗಿದೆ ಅನ್ನೋದು. ನಮ್ಮನ್ನು ಕರೆದೇ ಇಲ್ಲ, ಎಲ್ಲಿ ಮೀಟಿಂಗ್ ತಗೋತಾರೋ ಅನ್ನೋದು ಗೊತ್ತಿಲ್ಲ. ಕಾಂಗ್ರೆಸ್ ಆಫೀಸ್ನಲ್ಲಿ ಅಂತೂ ಇಲ್ಲೇ ಇಲ್ಲ. ಆದ್ರೆ ಇವತ್ತು ತಿರುಗಿ ಅವ್ರಿಗೆ ಜನರಿಗೆ, ಅವ್ರದೇ ಮಂಟನಿಗೆ, ಅವ್ರಿಗೆ ಮಗನಿಗೆ, ಅವ್ರಿಗೆ ಅಂತಂಬ್ರಿಗೆ, ಅವ್ರ ಅಂತಂಬ್ರ ಮಕ್ಕಳಿಗೆ ಕೊಡುವಂತ ಏನು ಹುನ್ನಾರ ನಡೆದಿದೆ ಅದಕ್ಕೆ ನಾನು ವಿರೋಧ. ಸರ್, ಯಾರಿಗೆ ಕೊಡ್ತಾ ಇದ್ರು ಸರ್? ನಿಮ್ ಪ್ರಕಾರ ಕೊಡ್ತಾ ಇದ್ದಾರೆ ಅಂದ್ರೆ ಕಳೆದ ನೀವು 10-5 ವರ್ಷಗಳಿಂದ ನೋಡ್ತಾ ಇದ್ದೀರಲ್ಲರಿ. ಯಾರು ಜಿಲ್ಲಾ ಮಂತ್ರಿಗಳಿದ್ದಾರೆ ತಮ್ಗೆ ಏನ್ ಬೇಕಾದರೆ ಅವರೇ ಇದ್ದಾರೆ. ಯಾರು ಅವ್ರಿಗೆ ಏನ್ ಬೇಕಾಗ್ತಿದೆ ಅವ್ರಿಗೆ ಅವರು ಮಾಡ್ತಾ ಇದ್ದಾರೆ. ಇವತ್ತು ಏನು ಇಲ್ಲಿಯ ಶಾಸಕರಾದಂತ ರಾಜು ಸೇಠ್ ಅವರು ಒಬ್ಬ ತಮ್ಮ ಜನರಿಗೆ, ಸಮಾಜಕ್ಕಲ್ಲ ತಮಗೆ ಬೇಕಾಗುವಂತ ಜನರಿಗೆ ಏನ್ ಮಾಡ್ಬೇಕೋ ಅಷ್ಟೇ ಮಾಡ್ತಾ ಇದ್ದಾರೆ. ಇದ್ರ ಹೊರತಾಗಿ ಏನು ಮಾಡಿಲ್ಲ. ಇದರ ಸಲುವಾಗಿ ನಾನು 3 ವರ್ಷಗಳಾದ ನಂತರ KPCC ಮೆಂಬರ್ ಆದ ನಂತರ ಸಹ ಇವತ್ತು ನಾನು ಕಾಂಗ್ರೆಸ್ಗೆ ಮೊದಲೇ ಸಲ ಹೋಗಿದ್ದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಸರ್, ಇವತ್ತಿನ ಚರ್ಚೆಗೆ ಏನಾದ್ರು ಆಹ್ವಾನ ಕೊಟ್ಟಿದ್ರ ತಮಗೆ? ನನಗೆ ಇವತ್ತೂ ಆಹ್ವಾನ ಬಂದಿಲ್ಲ. ಆದ್ರೆ ನನಗೆ ಗೊತ್ತಾಯ್ತು ಇವತ್ತು ನಾನು ಹೋಗ್ಲಿಲ್ಲ ಆದ್ರೆ ಮುಂದೆ ಹೋಗೋದು ಸಾಧ್ಯ ಇಲ್ಲ ಅನ್ನೋದು ನನ್ಗೆ ಗೊತ್ತಾಯ್ತು. ಯಾಕಂದ್ರೆ ನನ್ನ ಅನುಭವ ಹೇಳ್ತಾ ಇದ್ದೀನಿ. ಜಿಲ್ಲಾ ಮಂತ್ರಿಗಳು ತಮಗೆ ಬೇಕಾದವ್ರನ್ನ ನೇಮಿಸ್ತಾರೆ. ಈ MLAಗಳು ತಮ್ಮ ಮಕ್ಕಳಿಗೆ, ತಮ್ಮ ಅಂತಂಬರಿಗೆ, ಇವ್ರಿಗೆ ಬಿಟ್ಟು ಕಾಂಗ್ರೆಸ್ ಅಂದ್ರೆ ಇವ್ರು ಏನು ಫ್ಯಾಮಿಲಿ ಇದು, ಇವ್ರಿಗೆ ಅಷ್ಟೇನಾ? ಇವಿಷ್ಟು ಈವರೆಗಿನ ಸಂಕ್ಷಿಪ್ತ ಸುದ್ದಿ. ನೋಡ್ತಾ ಇರಿ ಫ್ರೀಡಂ 19 ನ್ಯೂಸ್ ಚಾನೆಲ್. ಧನ್ಯವಾದಗಳು.